ನಮಸ್ಕಾರ ಸ್ನೇಹಿತರೆ, ಡಾಲಿ ಎಡಿಟಿಂಗ್ ಸ್ಟುಡಿಯೋಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಲರ್ಟ್ ಮೋಷನ್ ಹೇಗೆ ಇಂಪೋರ್ಟ್ ಪ್ಯಾಕೇಜಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ ಅದನ್ನು ಸಾಲ್ವ್ ಮಾಡೋದು ಹೆಂಗೆ ಅಂತ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ನೀವು. ಮೊದಲಿಗೆ ಯೂಟ್ಯೂಬಲ್ಲಿ ಹಿಂಗೆ ಓಪನ್ ಮಾಡ್ಕೋಬೇಕು. ನಂತರ ನಾನು ನನ್ನದೇ ವಿಡಿಯೋ ಹೇಗೆ ಪ್ರಾಬ್ಲಮ್ ಆಗ್ತಿದೆ ತೋರಿಸ್ತೀನಿ. ನನ್ನದೇ ವಿಡಿಯೋ ಎಡಿಟಿಂಗ್ ಸ್ಟುಡಿಯೋ ಇದು ನೋಡಿ. ನಾವು ಯಾವುದೋ ಒಂದು ಪ್ರಾಜೆಕ್ಟ್ ಲಿಂಕ್ ಅನ್ನು ಕ್ಲಿಕ್ ಮಾಡಿದ ಮೇಲೆ ಈಗ ಅಪ್ಡೇಟ್ ಆಗಿರೋ ಕಾರಣ ಈ ರೀತಿಯಾಗಿ ಓಪನ್ ಆಗ್ತಾಯಿದೆ. ಇಲ್ಲಿ ಇಂಪೋರ್ಟ್ ಕೊಟ್ಟರು ಕೂಡ ಯಾವುದೇ ರೀತಿಯ ಇಂಪೋರ್ಟ್ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾವೀಗ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಮೊಬೈಲಲ್ಲಿರುವ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಈಗ ಈ ರೀತಿಯಾಗಿ ಓಪನ್ ಆಗುತ್ತೆ. ಅಲ್ಲಿ ಎಲ್ಲರ ಮೊಬೈಲಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ, ಓಪನ್ ಮಾಡ್ಕೋಬೇಕು. ನಂತರ ಇಲ್ಲಿ ಆ್ಯಪ್ಸ್ ಅಂತ ಇರುತ್ತೆ ಎಲ್ಲರ ಮೊಬೈಲಲ್ಲಿ. ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈ ರೀತಿ ಓಪನ್ ಆಗುತ್ತೆ. ನಂದು ಇಲ್ಲೇ ಮೇಲ್ಗಡೆ ಇದೆ, ಅಂದರೆ ನಾನು ಈಗ ಜಸ್ಟ್ ಯೂಸ್ ಮಾಡಿರೋದ್ರಿಂದ ಎಲರ್ಟ್ ಮೋಷನ್ ಮೇಲೆ ಇದೆ. ಇಲ್ಲಾಂದರೆ ನಿಮ್ಮ ಮೊಬೈಲಲ್ಲಿ ಹಿಂಗೆ ಸಿ ಆಲ್ ಆ್ಯಪ್ಸ್ ಅಂತ ಓದ್ಕೋಬೇಕು. ಇಲ್ಲಿ ಎಲರ್ಟ್ ಮೋಷನ್ ಇರುತ್ತೆ. ನಂತರ ಈಗ ಎಲರ್ಟ್ ಮೋಷನ್ ಮೇಲೆ ಈ ರೀತಿಯಾಗಿ ಕ್ಲಿಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಓಪನ್ ಬೈ ಡಿಫಿಕಲ್ಟ್ ಅಂತ ಇದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಾನು ಇಲ್ಲೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಪನ್ ಅಂದು ಈ ರೀತಿಯಾಗಿರುತ್ತೆ. ಈ ಆ್ಯಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ 5 ರೀತಿಯ ಲಿಂಕ್ಗಳು ತೋರಿಸುತ್ತೆ. 5 ರೀತಿಯ ಲಿಂಕ್ಗಳನ್ನ ಈ ರೀತಿಯಾಗಿ ಒಂದೊಂದು ಕ್ಲಿಕ್ ಮಾಡಿಕೊಂಡು ಲಾಸ್ಟಿಗೆ ಕೊನೆಗೆ ಆ್ಯಡ್ ಅಂತ ಕೊಡಬೇಕು. ಇಲ್ಲಿಗೆ ಇದು ಮುಗೀತು. ನೆಕ್ಸ್ಟ್ ಈಗ ಅದು ಹೆಂಗೆ ಇಂಪೋರ್ಟ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಬ್ಯಾಕ್ ಬಂದಿಗೆ ನನ್ನದೇ ವಿಡಿಯೋ ತೋರಿಸ್ಕೊಡ್ತೀನಿ. ಈಗ ನೋಡಿ, ಇಲ್ಲಿ ಅದೇ ಲಿಂಕನ್ನು ಕ್ಲಿಕ್ ಮಾಡ್ತೀನಿ. ಅದೇ ರೀತಿಯಾಗಿ ಬರುತ್ತೆ. ಆದರೆ ಈಗ ಏನು ಮಾಡ್ಬೇಕಂತ ಹೇಳಿದರೆ, ಈ ಇಂಪೋರ್ಟ್ ಪ್ಯಾಕೇಜ್ ಇದೆಲ್ಲ ಇದ್ರ ಮೇಲೆ ಒತ್ತಿ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಶೇರ್ ಲಿಂಕ್ ಅಂತ ಬರುತ್ತೆ. ಈ ಶೇರ್ ಲಿಂಕ್ ಒತ್ಕೋಬೇಕು. ನಂತರ ನೀವು ಟೆಲಿಗ್ರಾಮ್ ಆಗಲೋ ಅಥವಾ ಯೂಟ್ಯೂಬ್ ಆಗಲಿ, ಟೆಲಿಗ್ರಾಮ್ ಅಥವಾ ವಾಟ್ಸಪ್ಪಲ್ಲಿ ಶೇರ್ ಮಾಡ್ಕೋಬೇಕು ಯಾರಿಗಾರು ಒಬ್ಬರಿಗೆ. ತೋರಿಸ್ತಾ ಇದ್ದೀನಿ ನಾನು. ಹಿಂಗೆ ಶೇರ್ ಮಾಡ್ಕೊಂಡು ಈ ರೀತಿ ಬರೋದಲ್ಲ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಡೈರೆಕ್ಟ್ ಎಲರ್ಟ್ ಮಷೀನಿಗೆ ಹೋಗುತ್ತೆ. ನಿಮ್ಮ ಪ್ರಾಜೆಕ್ಟ್ ಲಿಂಕ್ ಇಂಪೋರ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು. ಇಷ್ಟೇ ಗೆಳೆಯರೆ, ಹೊಸ ಅಪ್ಡೇಟ್ ಬಂದಿದೆ. ಇಷ್ಟು ಮಾಡ್ಕೊಂಡ್ರೆ ನಿಮ್ಮ ಯಾವುದೇ ಲಿಂಕ್ ಆದರೂ ಕೂಡ ಎಲರ್ಟ್ ಮಷೀನಲ್ಲಿ ಇಂಪೋರ್ಟ್ ಆಗುತ್ತೆ.